ಎಲ್ಲರಿಗೂ ನಮಸ್ಕಾರ. ವಿದ್ಯಾಸ್ ಕಿಚನ್ನಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಮಾಡ್ತಾ ಇದ್ದೀನಿ ಹುಣಸೆ ಹಣ್ಣಿಂದ ನೀರುಗೊಜ್ಜು. ಸೂಪರ್ ಆಗಿ ಆಗುತ್ತೆ ಊಟಕ್ಕೆ. ಕಾಳು ಮೆಣಸು ಮತ್ತು ಜೀರಿಗೆಯನ್ನು ಒಂದೊಂದು ಅರ್ಧ ಸ್ಪೂನ್ ಹುರಿತಾ ಇರೋದು. ಹಾಗೆ ಇಲ್ಲಿ ಚಿಕ್ಕ ಮೆಣಸಿನಕಾಯಿ, ಅಂದರೆ ಇದಕ್ಕೆ ನಾನು ಸಣ್ಣ ಮೆಣಸು ಅಂತ ಹೇಳೋದು, ಇದನ್ನು ಕೂಡ ಹುರಿಯಬೇಕು. ಇದನ್ನು ಹಾಕಿ ಇದಿಷ್ಟನ್ನು ಈಗ ಗ್ರೈಂಡ್ ಮಾಡೋದು. ಹಾಗೆ ಇಲ್ಲಿ ಈರುಳ್ಳಿ ಕೂಡ ಹಾಕಿ ಗ್ರೈಂಡ್ ಮಾಡೋದು. ಮತ್ತೆ ಇಲ್ಲಿ ಚಿಕ್ಕದಾಗಿ ಒಂದು ಅರ್ಧ ಕೊತ್ತಂಬರಿ ಸೊಪ್ಪು ಮತ್ತು ಬೇವಿನ ಸೊಪ್ಪು ಎರಡು ಹಾಕಿ ಗ್ರೈಂಡ್ ಮಾಡಬೇಕು. ಈರುಳ್ಳಿ ಕಡೆಯಲ್ಲಿ ಹುಣಸೆಹಣ್ಣನ್ನು ಕೂಡ ನೆನೆಸಿಟ್ಟದ್ದು, ಒಂದು ಅಡಿಕೆ ಆಗುವಷ್ಟು ಹುಣಸೆಹಣ್ಣನ್ನು ನೆನೆಸಿಟ್ಟದ್ದು. ಈಗ ಅದಕ್ಕೆ ಈ ಪೇಸ್ಟಿಗೆ ಹಾಕಿ ಮಿಕ್ಸ್ ಮಾಡೋದು. ಹುಣಸೆಹಣ್ಣು ರಸವನ್ನು ಸೋಸಿ ಹಾಕಬೇಕಾಗುತ್ತೆ. ಅದರ ಕಸ ಎಲ್ಲ ಅದರಲ್ಲಿ ಬೀಳಬಾರ್ದು. ಹುಣಸೆಹಣ್ಣು ನೀರುಗೊಜ್ಜಿಗೆ ಒಂದು ಒಗ್ಗರಣೆ ಹಾಕೋಣ. ಈಗ ಮೆಣಸಿನಕಾಯಿ, ಹಾಗೆ ಎಣ್ಣೆ, ಒಂದು ಅರ್ಧ ಸ್ಪೂನು ಉದ್ದಿನಬೇಳೆ, ಅರ್ಧ ಸ್ಪೂನು ಸಾಸಿವೆ, ಹಾಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ, ಚೂರು ಇಂಗು. ಒಂದು ಗಮ್ಮತ್ತಿನ ಒಗ್ಗರಣೆ ಹಾಕಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ಕರಿಬೇವು. ಈಗ ಇದಕ್ಕೆ ಉಪ್ಪು ಮತ್ತು ಬೆಲ್ಲವನ್ನು ಹಾಕೋಣ. ಸ್ವಲ್ಪ ಸಿಹಿಯಾಗಿರಬೇಕು. ಸಿಹಿ, ಹುಳಿ, ಖಾರ ಎಲ್ಲ ಕರೆಕ್ಟಾಗಿದ್ದರೆ ತುಂಬಾ ರುಚಿಯಾಗುತ್ತೆ ಊಟಕ್ಕೆ. ಹಸಿ ಈರುಳ್ಳಿಯನ್ನು ಹಾಗೆ ಹಾಕೋದು. ಇದಕ್ಕೆ ತುಂಬಾ ಚೆನ್ನಾಗಾಗುತ್ತೆ ಊಟಕ್ಕೆ. ಒಮ್ಮೆಯಾದರೂ ಟ್ರೈ ಮಾಡಿ. ನೀರುಗೊಜ್ಜು ರೆಡಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್ ಆಲ್.